ಈಗಷ್ಟೇ MLC ಅವ್ರ ಜೊತೆ MLCಗಳ ಜೊತೆ ಮೀಟಿಂಗ್ ನಡೆಸಿದ್ವಿ. ಏನು ಸರ್? ಈ ಅಸೆಂಬ್ಲಿ ಕೌನ್ಸಿಲ್ ಇದೆಯಲ್ಲ, ಹಾಂ ಸರ್. ಕೌನ್ಸಿಲ್ ಚೇರ್ಮನ್ ಮಾಡಲೇಬೇಕು ನಮ್ಮ ಪಾರ್ಟಿಯಿಂದ ಅಂತೇಳಿ ಅವರೆಲ್ಲ ಬಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಯಾಕಂದ್ರೆ ಹಿಂದಿನ ನಾವು ನಾವು ಸಮ ಇದ್ದೀವಿ, ಒಂದೇ ಶಾರ್ಟೇಜ್ ಇದೆ. ಗಾಯತ್ರಿ ಶಾರ್ಟೇಜ್ ಕೋರ್ಟ್ಗೆ ಹಾಕಿದ್ರೆ ನಾವು ಗೆದ್ದಿದ್ದೀವಿ, ಗೆದ್ದದೇ ಇದ್ದೀವಿ. ಅದನ್ನ ಕೋರ್ಟಲ್ಲಿ ನೀವು ಆದೇಶ ಮಾಡಿಸಿದ್ರೆ ಮೆಜಾರಿಟಿ ಇದೆ. ಯಾರು ಒಬ್ಬರು ಮಾತಾಡ್ಬೇಕು ಮಾಡ್ತೀವಿ ಅಂತ ಅವರೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಕೌನ್ಸಿಲ್ ಚೇರ್ಮನ್, ಡೆಪ್ಟಿ ಚೇರ್ಮನ್ ರಿಕ್ವೆಸ್ಟ್ ಇದೆ. ಸರ್, ಇವತ್ತು ಮಧ್ಯಾಹ್ನ ಕೆಲವು ಸಚಿವರು, ಶಾಸಕರು, MLCಗಳು ಡೆಲ್ಲಿಗೆ ಹೋಗಿದ್ದಾರೆ ಸರ್. ಸುಮಾರು 15 ಜನ ಹೋಗಿದ್ದಾರೆ. ಅಷ್ಟು ಅನುಭವ ಗೊತ್ತಿಲ್ಲ, ಯಾರನ್ನ ಕೇಳಿಲ್ಲ, ನಮ್ಗೆ ಗೊತ್ತೂ ಇಲ್ಲ. ಕೆಲವರು ನಾಳೆನೂ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಸರ್. ನನ್ಗೆ ಗೊತ್ತಿಲ್ಲ ಸರ್, ಇವತ್ತು ಸರ್ಕಾರಕ್ಕೆ 2.5 ವರ್ಷ ಆಯ್ತು. ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು ಸರ್. ನನ್ಗೆ ಗೊತ್ತಿಲ್ಲ, ನಂಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಈಚೆ ಬರಲಿಲ್ಲ. ಈಗೂ ನಾನು ಸ್ನಾನನೂ ಮಾಡಿದೆ. ಹಾಸ್ಪಿಟ್ಲಿಗೆ ಯಾರಿಗೂ ನನ್ನ ಫ್ರೆಂಡ್ ತೊಂದರೆ ಆಗಿತ್ತು, ಸ್ವಲ್ಪ ನೋಡೋಕ್ಕೆ ಅಷ್ಟೇ. ಸರ್, ಇವತ್ತು CM ಅವರು ನಾನು 5 ವರ್ಷನೂ ನಾನೇ CM ಆಗಿರ್ತೀನಿ ಅಂತ ಮೈಸೂರಲ್ಲಿ ಹೇಳಿದ್ದಾರೆ. ಸರ್ಕಾರಕ್ಕೂ ಏನೋ ಆಗಲ್ಲ ಅಂತ. ಭಾಳ ಸಂತೋಷ. ಇಲ್ಲ ಅಂತ ಹೇಳಿದ್ರು. ನಾವು ಯಾರು ಅವರು CM ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ. ಅವ್ರಿಗೆ CM ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.